ಕತ್ತಲೆ, ನಿಗೂಢ, ಭಯ ಹುಟ್ಟಿಸುವ ವಾತಾವರಣ ಇಂಥ ಶಬ್ದಗಳನ್ನು ಕೇಳುವಾಗ ಸಿನಿಮಾ ಇತಿಹಾಸದಲ್ಲಿ ನೆನಪಾಗುವ ಮೊದಲ ಹೆಸರು ಯಾರು ಹೇಳಿ? ಆಲ್ಫ್ರೆಡ್ ಹಿಚ್ಕಾಕ್. I am Alfred Hitchcock and I would like to tell you about my latest motion picture, Marnie. ಆಗಸ್ಟ್ 1899ರಲ್ಲಿ ಇಂಗ್ಲೆಂಡ್ನ ಲಿಟಿನ್ಸ್ಟೋನ್ನಲ್ಲಿ ಜನಿಸಿದ ಹಿಚ್ಕಾಕ್ ಸಿನಿಮಾ ಜಗತ್ತನ್ನು ಪ್ರವೇಶಿಸಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. All of us harbor dark recesses of violence and horror. I'm just a man hiding in the corner with a camera, watching. ಬಾಲ್ಯದಿಂದಲೇ ಸಿನಿಮಾ ಜಗತ್ತಿನ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ದ ಹಿಚ್ಕಾಕ್ಗೆ ಭಯದ ಅನುಭವ ಮೂಡಿಸುತ್ತಾ ಕತೆ ಹೇಳುವ ಬಗ್ಗೆ ಹೆಚ್ಚು ಒಲವಿತ್ತು. ಹಿಚ್ಕಾಕ್ ಚಿಕ್ಕವರಿದ್ದಾಗ ಭಯ ಎಷ್ಟೇ ಸಣ್ಣ ಪ್ರಮಾಣದಿದ್ರೂ ಅದು ಬಹಳ ಕಾಲ ಕಾಡುತ್ತೆ ಅಂತ ಅವರ ತಂದೆ ಹೇಳ್ತಿದ್ರಂತೆ. ಅವರು ಕಲಿಸಿದ ಈ ಪಾಠವನ್ನ ಹಿಚ್ಕಾಕ್ ತಮ್ಮ ಸಿನಿಮಾಗಳಲ್ಲಿ ಬಳಸ್ಕೊಂಡ್ರು. ಭಯದ ಕುರಿತು ಮನುಷ್ಯರ ಸೈಕಾಲಜಿಯೇ ಇವರ ಸಿನಿಮಾಗಳಿಗೆ ಆಧಾರ ಸ್ತಂಭವಾಯಿತು. ಮೂಕಿ ಚಿತ್ರಗಳ ಯುಗದಲ್ಲಿ ಸಾಕಷ್ಟು ಬೆವರು ಹರಿಸಿದ ಹಿಚ್ಕಾಕ್ 1925ರಲ್ಲಿ ದ ಪ್ಲೆಷರ್ ಗಾರ್ಡನ್ ಸಿನಿಮಾದೊಂದಿಗೆ ನಿರ್ದೇಶಕರಾಗಿ ತಮ್ಮ ಜರ್ನಿ ಶುರು ಮಾಡಿದರು. ಜನರನ್ನು ಸೆಳೆಯುವಲ್ಲಿ ವಿಫಲವಾದರೂ ಹಿಚ್ಕಾಕ್ ಈ ಸಿನಿಮಾ ಮೂಲಕ ಥ್ರಿಲ್ಲರ್ ಜಾನರ್ಗೆ ಹೊಸ ಮುನ್ನುಡಿ ಬರೆದಿದ್ದರು. ಹಿಚ್ಕಾಕ್ ತಮ್ಮ ಸಮಕಾಲೀನ ಫಿಲ್ಮ್ ಮೇಕರ್ಗಳಿಗಿಂತ ಭಿನ್ನವಾಗುವುದು ಕೇವಲ ಸಸ್ಪೆನ್ಸ್ ಹೆಣಿಗೆಯ ಕಾರಣಕ್ಕಲ್ಲ, ಪ್ರೇಕ್ಷಕರ ನಿರೀಕ್ಷೆಯನ್ನ ನಾಜೂಕಾಗಿ ಮ್ಯಾನಿಪುಲೇಟ್ ಮಾಡುವ ಕಾರಣಕ್ಕೆ. ತಮ್ಮ ನಿರೂಪಣಾ ತಂತ್ರದಿಂದ ನೋಡುಗರನ್ನು ಉದ್ವಿಗ್ನಗೊಳಿಸಿ ಅವರು ಸಿನಿಮಾದಲ್ಲಿ ಸಂಪೂರ್ಣ ಮುಳುಗಿ ಹೋಗುವಂತೆ ಮಾಡುವ ಕಲೆ ಅವರಿಗೆ ಒಲಿದಿತ್ತು. ಉದಾಹರಣೆಗೆ 1960ರಲ್ಲಿ ತೆರೆಕಂಡ ಸೈಕೋ. ಈ ಸಿನಿಮಾದಲ್ಲಿ ಬರುವ ಶವರ್ ಸೀನ್ ಇದೆಯಲ್ಲ, ಅದು ಹಾರರ್ ಜಾನರ್ಗೆ ಹೊಸ ತಿರುವು ಕೊಟ್ಟಿತು. ಪ್ರತಿಯೊಂದು ದೃಶ್ಯದಲ್ಲೂ ಟೆನ್ಷನ್, ಹಿನ್ನೆಲೆ ಸಂಗೀತ, ದಿಗ್ಗನೆ ಎದುರಾಗುವ ಟ್ವಿಸ್ಟ್, ಸಂಕಲನದ ಮೂಲಕ ಸುಪ್ತ ಮನಸ್ಸಿಗೆ ಸಬ್ ಕಾನ್ಷಿಯಸ್ಸಿಗೆ ಭಯದ ಅನುಭವವನ್ನು ನೀಡುವುದು, ಒಟ್ಟಾರೆ ಸಸ್ಪೆನ್ಸ್ ಸಿನಿಮಾಗಳಿಗೊಂದು ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ ಚಿತ್ರ ಇದು. ಕಥೆಯಲ್ಲಿ ಸಸ್ಪೆನ್ಸ್ ಕಾಯ್ದುಕೊಳ್ಳುವುದು ಮುಖ್ಯ ಅನ್ನುತ್ತಿದ್ದ ಹಿಚ್ಕಾಕ್ ಅದನ್ನು ಈ ಸಿನಿಮಾದಲ್ಲಿ ಎಫೆಕ್ಟಿವ್ ಆಗಿ ಅಳವಡಿಸ್ಕೊಂಡಿದ್ರು. ಈ ಸಿನಿಮಾ ನೋಡಿ ನೀವು ಶವರ್ ಕೆಳಗೆ ನಿಂತರೆ ಒಂದು ಕ್ಷಣಕ್ಕಾದರೂ ನಿಮ್ಮ ಸೇಫ್ಟಿ ಬಗ್ಗೆ ಅನುಮಾನ ಪಡ್ತೀರಿ ನೋಡಿ. ಸಿನಿಮಾದ ಇತಿಹಾಸದಲ್ಲಿ ಈ ಶವರ್ ಸೀನನ್ನೇ ಇನ್ನೂ ಅನೇಕ ಬಾರಿ ಬಳಸಲಾಗಿದೆ. ಅಷ್ಟು ಪರಿಣಾಮಕಾರಿ ಚಿತ್ರ ಇದು. ಈಗ ಹಿಚ್ಕಾಕ್ ಅವರ ಕೆಲವು ಐಕಾನಿಕ್ ಸಿನಿಮಾಗಳನ್ನು ನೋಡೋಣ. 1954ರಲ್ಲಿ ತೆರೆಗೊಂಡ ರೇರ್ ವಿಂಡೋ. ತನ್ನ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿಕೊಂಡು ಕಿಟಿಕಿಯ ಮೂಲಕ ನೆರೆ ಮನೆಗಳನ್ನು ನೋಡುವುದೇ ಒಂದು ಗೀಳಾಗಿ ಬೆಳೆಸಿಕೊಳ್ಳುವ ವ್ಯಕ್ತಿಯೊಬ್ಬನ ಕಥೆ ಇದು. ಈ ಸಿನಿಮಾ ಸಸ್ಪೆನ್ಸ್ ಮಾತ್ರವಲ್ಲ, ಪ್ರೇಕ್ಷಕರು ತಮ್ಮ ಒಳ ಮನಸ್ಸನ್ನು ಹೊಕ್ಕು ನೋಡುವಂತೆ ಕೂಡ ಪ್ರೇರೇಪಿಸುತ್ತದೆ. 1959ರಲ್ಲಿ ತೆರೆಕಂಡ ನಾರ್ತ್ ಬೈ ನಾರ್ತ್ ವೆಸ್ಟ್ ಸರ್ಕಾರಿ ಏಜೆಂಟ್ ಅಂತ ತಪ್ಪಾಗಿ ತಿಳ್ಕೊಂಡಿರುವಂಥ ಒಬ್ಬ ಅಡ್ವರ್ಟೈಸಿಂಗ್ ಎಕ್ಸಿಕ್ಯೂಟಿವ್ನ ಕಥೆ ಹೇಳುತ್ತೆ ಇದು. ಟೆನ್ಷನ್ ಮತ್ತು ಹ್ಯೂಮರ್ ಅದನ್ನು ಹದವಾಗಿ ಬೆರೆಸ್ಕೊಳ್ತಾ ಈ ಸಿನಿಮಾ ನಿರೂಪಿಸಿದ್ದಾರೆ ಹಿಚ್ಕಾಕ್. ಬಟಾ ಬಯಲ್ನಲ್ಲಿ ಹೆದರಿಕೆ ಹುಟ್ಟಿಸುವ ಕೀಟನಾಶಕ ಸಿಂಪಡಿಸುವ ವಿಮಾನ ನಾಯಕನನ್ನು ಹಿಂಬಾಲಿಸುವ ದೃಶ್ಯ ಬಹಳ ಪ್ರಸಿದ್ಧವಾದದ್ದು ಈ ಸಿನಿಮಾದಲ್ಲಿ. ಭಯ, ಟೆನ್ಷನ್ ರೂಪಿಸಲು ಸಿದ್ಧ ಮಾದರಿಗಳನ್ನು ಬಿಟ್ಟು ಹೊಸ ವಿಧಾನಗಳನ್ನು ತರ್ತಿದ್ದದ್ದು ಹಿಚ್ಕಾಕ್ ಅವರ ಹಿರಿಮೆಯಾಗಿತ್ತು. ಇವತ್ತು ಯಾವುದೋ ಜೇಮ್ಸ್ ಬಾಂಡ್ ಸಿನಿಮಾ ಇರ್ಬೋದು ಅಥವಾ ಮಿಷನ್ ಇಂಪಾಸಿಬಲ್ ಸಿನಿಮಾದಲ್ಲಿ ಕಾಣುವಂಥ ಥ್ರಿಲ್ ಇದೆಯಲ್ಲ, ಅದನ್ನು 6 ದಶಕಗಳ ಹಿಂದೆಯೇ ಹಿಚ್ಕಾಕ್ ಅವರು ಮಾಡಿದ್ರು ಅಂತ ಯೋಚನೆ ಮಾಡಿದರೆ ಎಷ್ಟು ಆಶ್ಚರ್ಯ ಆಗ್ತದಲ್ವಾ. ಹಿಚ್ಕಾಕ್ ಹೆಚ್ಚುಗಾರಿಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. 1963ರಲ್ಲಿ ತೆರೆಗೊಂಡ ಬರ್ಡ್ಸ್ ಆರ್ಡಿನರಿ ಆಗಿರೋದನ್ನು ಎಕ್ಸ್ಟ್ರಾರ್ಡಿನರಿ ಆಗಿ ಬೆರಗು ಮೂಡಿಸುವ ಸಿನಿಮಾ ಇದು. ಕೇವಲ ಒಂದು ಹಕ್ಕಿ ಹಿಂಡು ಅಷ್ಟೊಂದು ಭಯ ಹುಟ್ಟಿಸೋದು ಅಂತ ಯಾರಾದರೂ ಅನ್ಕೊಂಡಿರ್ಬೋದಾ? ಈ ಸಿನಿಮಾ ನೋಡಿದ ಮೇಲೆ ನೀವು ಅಮಾಯಕರಂತೆ ಕಾಣುವ ಪಾರಿವಾಳಗಳಿಗೆ ಕಾಳ ಹಾಕುವ ಮೊದಲು 2 ಸಲ ಯೋಚಿಸೋದು ಗ್ಯಾರಂಟಿ. 1958ರಲ್ಲಿ ಬಿಡುಗಡೆಯಾದ ವರ್ಟಿಗೋ ಅದ್ಭುತವಾದ ವಿಜುವಲ್ಸ್ ಮತ್ತು ಸಂಕೀರ್ಣ ನಿರೂಪಣೆಯ ಜೊತೆಗೆ ಪ್ರೇಕ್ಷಕರನ್ನು ಅವರ ಪ್ರೇಮ ಹಾಗೂ ಬಯಕೆಯನ್ನು ಹೊರೆಹಚ್ಚಿ ಮಾಡಿಕೊಳ್ಳುವಂತೆ ನೋಡುತ್ತದೆ. ನೋಡಿ ಮುಗಿದ ಮೇಲೂ ಬಹಳ ಕಾಲದವರೆಗೆ
ವಾಸ್ತವದ ಕುರಿತು ನಮ್ಮ ಗ್ರಹಿಕೆಗಳನ್ನು ಪ್ರಶ್ನಿಸುವ ಹಾಗೆ ಮಾಡುವಂಥ ಸಿನಿಮಾ ಇದು. ಡಯಲ್ ಎಮ್ ಫಾರ್ ಮರ್ಡರ್, ರೆಬೆಕಾ, ನೊಟೋರಿಯಸ್, ದ 39 ಸ್ಟೆಪ್ಸ್, ಲೈಫ್ ಬೋಟ್, ಫ್ರೆನ್ಸಿ ಮತ್ತು ಶ್ಯಾಡೋ ಆಫ್ ಅ ಡೌಟ್ ಇವರ ಅತ್ಯಂತ ಜನಪ್ರಿಯ ಸಿನಿಮಾಗಳ ಪಟ್ಟಿಯಲ್ಲಿ ನಿಲ್ಲುವಂಥವು. ಈ ಪ್ರತಿಯೊಂದು ಸಿನಿಮಾದಲ್ಲೂ ನೋಡುಗರ ಮನಸ್ಸನ್ನು ಸೂತ್ರದ ಗೊಂಬೆಯಂತೆ ನಿಯಂತ್ರಿಸಬಲ್ಲ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡ್ತಾರೆ ಹಿಚ್ಕಾಕ್. ಹಠಾತ್ತನೆ ಘಟಿಸುವ ವಿಷಯದಲ್ಲಿ ಭಯ ಇಲ್ಲ, ಅದು ಇರೋದು ಘಟಿಸಲಿರುವ ಘಟನೆಯ ನಿರೀಕ್ಷೆಯಲ್ಲಿ ಅನ್ನೋದನ್ನು ಹಿಚ್ಕಾಕ್ ಹೇಳ್ತಾರೆ. ಅಂದಹಾಗೆ ಇವರ ಜೀವನದ ಬಗ್ಗೆ 2012ರಲ್ಲಿ ಹಿಚ್ಕಾಕ್ ಅನ್ನುವಂಥ ಒಂದು ಸಿನಿಮಾ ಕೂಡ ಬಂದಿದೆ. Mr. Hitchcock, you're the most famous director in the history of the medium, but you're 60 years old. Shouldn't you just quit while you're ahead? This is murder. I'm getting blisters just watching you. ಅದರಲ್ಲಿ ಇವರ ಜೀವನದ ಕಷ್ಟಕಾಲವನ್ನು, ಅವರ ವಿಕ್ಷಿಪ್ತ ಬದುಕನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಆ ಸಿನಿಮಾ ಅವಶ್ಯ ನೋಡಿ ನೀವು. ಹಿಚ್ಕಾಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಒಂದು ಲೈಕ್ ಕೂಡ ಕೊಡಿ. ಮತ್ತೆ ಸಿಗೋಣ. ಸದ್ಯಕ್ಕೆ ಬಾಯ್ ಬಾಯ್.